ಬೇಬಿ ರವೆ ಉಂಡೆ. ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನಿಲ್ಲಿ ಗುರುವಾರ ಹಾಗೂ ಶುಕ್ರವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಗುರುವಾರ ಈವ್ನಿಂಗ್ ನಾನು ಪೂಜೆ ಎಲ್ಲ ಮುಗಿಸಿ ನಾನು ಇನ್ಲಾ ಮನೆಗೆ ಹೊರಟ್ವಿ. ಸುಮಾರು 1 ವೀಕ್ ಆಗಿತ್ತು ನಾನು ಇನ್ಲಾ ಮನೆಗೆ ಹೋಗ್ತೆ. ಸೊ ಅಲ್ಲಿಗೆ ಹೋದ್ವಿ. ಯಾವಾಗಲಿನ ಥರನೇ ನನ್ನ ಮಗಳು ಅಲ್ಲಿ ಹೋಗೋದಂದರೆ ಸಾಕು ಸೂಪರ್ ಎಕ್ಸೈಟೆಡ್ ಆಗಿರ್ತಾಳೆ. ಆ್ಯಂಡ್ ಖುಷಿ ಅವಳಿಗೆ. ಇಲ್ಲಿ ಅವಳಿಗೆ ಕಟ್ಟಾಕ್ದಂಗೆ ಆಗುತ್ತೆ, ಆಟ ಆಡೋಕ್ಕೆ ಸ್ಪೇಸ್ ಇಲ್ಲ ಅಂತ. ಸೊ ಅಲ್ಲಿ ಖುಷಿಲಿ ಹೋಗ್ತಾಳೆ. ಇಲ್ಲೇ ಮನೆ ಮುಂದೆ ಒಂದು ನೇರಳೆ ಮರ ಇತ್ತು, ಅದರಲ್ಲಿ ನೇರಳೆ ಹಣ್ಣಾಗಿತ್ತು. ಸೊ ನಾನು ಕುಯ್ಯೋಣ ಅಂತ ಹೋಗ್ತಿದ್ದೆ, ಅಷ್ಟೊತ್ತಿಗೆ ನನ್ನ ಮಗಳು ಬಂದಳು. ಸೊ ಈಗ ಬೇಡ, ಯಾಕಂದರೆ ಮಳೆ ಬಂದಿತ್ತು, ಅದು ತಿಂದರೆ ಶೀತ ಆಗುತ್ತೆ ಅಂದರು. ಸೊ ಅದಕ್ಕೆ ಅವಳು ಆ ಕಡೆ ಹೋದಾಗ ಕುಯ್ಯೋಣ ಅಂತ ನಾನು ಮತ್ತೆ ರಿಟರ್ನ್ ಬಂದೆ. ಇಲ್ಲಿ ಚಪ್ಪಲಿ ತೆಗಿಬೇಕು. ಹಾಂ ಹಾಂ ಹೇಳು. ಅದು ಪಿಕಾಕ್ ಅಲ್ಲಿ ತೋಟದಲ್ಲಿ. ಮತ್ತು ಫೈನಲಿ ಅವಳು ಅವ್ರ ಅಪ್ಪ ಜೊತೆ ಅಂದರೆ ಅವ್ರ ಅಜ್ಜಿ ಜೊತೆಗೆ ಹಿಂದುಗಡೆ ಎಲ್ಲ ಹೋದ್ಲು. ಸೊ ನನ್ನ ಹಸ್ಬೆಂಡ್ ಹತ್ರ ಹೇಳಿ ಅದು ತುಂಬ ಹೈಟಲ್ಲಿತ್ತು, ಕುಯ್ದುಕೊಡಿ ಅಂತ ಹೇಳ್ತಾಯಿದ್ದೆ. ಅವರಿಲ್ಲಿ ಫಸ್ಟ್ ಇನ್ನೊಂದು ಯಾವುದೋ ಸೊಳ್ಳೆ ಹಣ್ಣಂತೆ, ಅದಕ್ಕೆ ನಾನು ಯಾವತ್ತೂ ತಿಂದಿಲ್ಲ, ಫಸ್ಟ್ ಟೈಮ್ ತಿಂದಿದ್ದು. ಅದಿದೆ ಅಂತೇಳಿ ಕುಯ್ದುಕೊಡ್ತಾಯಿದ್ರು. ಅದು ಕೂಡ ಚೆನ್ನಾಗಿತ್ತು, ಹುಳಿ ಸಣ್ಣ ಹಣ್ಣು, ಬಟ್ ಹುಳಿ ಚೆನ್ನಾಗಿತ್ತು. ಹಾಗೆ ನೇರಳೆ ಹಣ್ಣು ಕುಯ್ಕೊಟ್ರು. ನೇರಳೆ ಹಣ್ಣು ಚೆನ್ನಾಗಿರಲಿಲ್ಲ, ಅದು ಮಳೆ ಬಂದು ಸ್ವಲ್ಪ ಒಗ್ರೊಗ್ರು ಅನಿಸ್ತು, ನನಗೇನು ಇಷ್ಟ ಆಗಿಲ್ಲ. ಅದನ್ನೆಲ್ಲ ತಿಂದ್ಕೊಂಡು ಊಟ ಮಾಡಿ ನೈಟು ರಿಟರ್ನ್ ಮನೆಗೆ ಬಂದ್ವಿ. ಅವತ್ತು ನಾನು ಏನೂ ಶೂಟ್ ಮಾಡ್ಕೊಂಡಿಲ್ಲ, ಅಷ್ಟೇ ಶೂಟ್ ಮಾಡಿದ್ದು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವಿಲ್ಲಿ ಮಂದಾರ್ತಿ ಹಾಗೂ ಮರಣಕಟ್ಟೆಗೆ ಹೋಗ್ತಾಯಿದ್ದೀವಿ. ಹಾಗೆ ಸುಮ್ಮನೆ ಪ್ರೀವಿಯಸ್ ನೈಟು ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಅಂತ ಹೇಳಿ. ಇವರು ಫ್ರೀ ಇದ್ದರು. ಸೊ ನಾನು, ನನ್ನ ಮಗಳು, ನನ್ನ ಹಸ್ಬೆಂಡ್ 3 ಜನ ಹೊರಟ್ವಿ. ಏನು ಮಾಡಬೇಡಿ. ಟೆಂಪಲಲ್ಲಂತೂ ತುಂಬ ಜನ ಇದ್ದರು. ಫ್ರೈಡೇ ಮತ್ತು ಏನೋ ಹೋಮ ಎಲ್ಲ ಇತ್ತು, ಮತ್ತು ತುಲಾಭಾರ ಕೂಡ ಇರುತ್ತೆ ಫ್ರೈಡೇ. ಸೊ ತುಂಬ ಜನ ಇದ್ದರು. ಹಾಗೆ ಮತ್ತು ಊಟದ ಹಾಲ್ ಹತ್ರ ಹೋದ್ವಿ. ಊಟದ ಹಾಲಲ್ಲಂತೂ ಫುಲ್ ಹಾಲೇ ಫುಲ್ ಆಗಿಬಿಟ್ಟಿತ್ತು, ಅಷ್ಟು ಜನ ಕ್ಯೂ ನಿಂತಿದ್ರು. ಸೊ ನಾವು ಅಲ್ಲಿ ಊಟ ಮಾಡಲಿಲ್ಲ. ಅಲ್ಲಿಂದ ಮತ್ತೆ ನಾವು ಮಾರಣಕಟ್ಟೆಗೆ ಹೊರಟ್ವಿ. ಮಾರಣಕಟ್ಟೆ ಅಲ್ಲಿಂದ ನಮ್ಗೆ 1 ಅವರ್ ಆಗುತ್ತೆ ಮಂದಾರ್ತಿಯಿಂದ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಇವಳಿಲ್ಲಿ ನನ್ನ ಹತ್ರ ಜಗಳ ಮಾಡಿ ಹಿಂದೆ ಹೋಗಿ ಮುಂದೆ ಕೂತ್ಕೊಂಡಿದ್ದಾಳೆ. ಆಮೇಲೆ ಮಾರಣಕಟ್ಟೆ ರೀಚ್ ಆಗಬೇಕಾದ್ರೆ ನಾವು ಅಲ್ಲಿ ಕಾರಲ್ಲಿ ಅವಳಿಗೆ ನಿಲ್ಲಿಸಿ ಎಲ್ಲ ಬರಬೇಕಾದ್ರೆ ದರ್ಶನ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ನಮಗೆ ದರ್ಶನ ಸಿಕ್ಕಿಲ್ಲ. ಹಾಗೆ ಇಲ್ಲೊಂದು ಊಟಕ್ಕೆ ಮಾಡೋಣ ಅಂತ ಹೋದ್ವಿ. ಊಟ ಇತ್ತು. ಸೊ ಇಲ್ಲಿ ಊಟ ಮಾಡಿಕೊಂಡು ನಾನು ಹಾಗೆ ಸ್ವಲ್ಪ ಅಲ್ಲಿ ಬಳೆ ನೋಡ್ತಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ಒಂದು ಬ್ಲೂ ಕಲರ್ ನಾನು ಸ್ಯಾರಿ ಕಲರ್ ಮ್ಯಾಚಿಂಗ್ ಬಳೆ ಇತ್ತು. ಸೊ ಅದನ್ನು 1-2 ಡಜನ್ ತೊಗೊಂಡು ಹಾಕ್ಕೊಂಡೆ ಅಲ್ಲೇ. ತುಂಬ ಚೆನ್ನಾಗಿತ್ತು. ನಂಗೆ ಬಳೆ ಅಷ್ಟು ಇಷ್ಟ ಇಲ್ಲ, ಫಸ್ಟ್ ಟೈಮ್ ಅದು ಇಷ್ಟ ಆಯಿತು, ತೊಗೊಂಡೆ. ರಿಟರ್ನ್ ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗ್ತಿದ್ದೆ. ನಾನು ಬಂದವಳು ಫ್ರೆಶ್ ಅಪ್ ಆಗೇ ಇರಲಿಲ್ಲ. ಅಡುಗೆ ಎಲ್ಲ ಮಾಡಿ ಕೆಲಸ ಮುಗಿಸ್ಕೊಂಡೆ ಬಂದು ಮೇಕಪ್ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೆ, ಕಾಜಲೆಲ್ಲ ಕ್ಲಿಯರ್ ಮಾಡ್ಕೋತಾ ಇದ್ದೆ. ಪ್ಲೇಸಲ್ಲಿ ಎತ್ತಿಟ್ಟು ಹಾಗೆ ಕರಿಮಣಿ ಕೂಡ ಚೇಂಜ್ ಮಾಡಿದೆ. ಯಾಕಂದರೆ ನಾನು ತುಂಬ ಲಾಂಗ್ ಇದೆ ಕರಿಮಣಿ, ಎಷ್ಟೋ ಸಲ ಟ್ಯಾಪಿಗೆ ಸಿಕ್ಕಿ ಅದು ಕಟ್ಟಾಗೋ ಥರ ಆಗುತ್ತೆ. ಸೊ ಅದನ್ನು ಶಾರ್ಟ್ನ ಹಾಕ್ಕೊಂಡ್ಬಿಟ್ಟೆ. ಹಾಗೆ ಎಲ್ಲ ಎತ್ತಿಟ್ಟು ನನ್ನ ಮಗಳಿಗೆ ಊಟ ಮಾಡಿಸೋಣ ಅಂತ ಬಂದೆ. ಇವತ್ತು ಸಾಂಬಾರು ನಾನು ಚೌಳಿಕಾಯಿ ಸಾಂಬಾರು ಮಾಡಿದ್ದೆ. ಬಂದು ಅದು ರೈಸ್ ಮಾಡಿ ಸಾಂಬಾರು ಮಾಡಿ ಈಗ ನನ್ನ ಮಗಳಿಗೆ ಊಟ ಕೊಡೋಣ ಅಂತ ಕೊಡ್ತಾಯಿದ್ದೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ನನ್ನ ವ್ಲಾಗ್ ಇಷ್ಟ ಆಗ್ತಿದೆ ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.